ಕರ್ನಾಟಕದಲ್ಲಿ ಗೋಕರ್ಣ ಯಾಣ ಕಡೆ ಟ್ರಿಪ್ ಪ್ಲಾನ್ ಮಾಡ್ತಾ ಇದೆ. ಈ ಒಂದು ಫಾಲ್ಸ್ ನ ಮಿಸ್ ಮಾಡ್ಕೋಬಿಡಿ. ಎಲ್ಲಿಗೆ ನಮಸ್ಕಾರ. ನಾವು ಗೋವಾದಿಂದ ಬಂದು ಆಲ್ಟ್ ಆಗಿದ್ದೆ ಗೋಕರ್ಣದಲ್ಲಿ. ಬೆಳಗ್ಗೆ ಎದ್ದು ಶಿಸ್ತಾಗಿ ಪಂಚೆ ಉಟ್ಕೊಂಡು ನಾನು ಗೋಕರ್ಣ ಮಹಾಬಲೇಶ್ವರ ದೇವಸ್ಥಾನಕ್ಕೆ ಹೋಗಿ ದೇವರ ದರ್ಶನ ಮಾಡ್ಕೊಂಡು ಹಾಗೆ ಬೀಚ್ ಸೈಡ್ ಅಲ್ಲಿ ಒಂದು ವ್ಯೂ ತಗೊಂಡು ಹೊರಟಿದ್ದೆ ಯಾಣ ಹೋಗೋ ರೂಟ್ ಅಲ್ಲಿ ಸ್ವಲ್ಪ ಹಿಂದೆನೆ ನಮ್ಗೆ ಈ ಒಂದು ವಿಭೂತಿ ಜಲಪಾತ ಸಿಗುತ್ತೆ. ಯಾಣ ಕೇವ್ಸ್ಗೂ ವಿಭೂತಿ ಫಾಲ್ಸ್ಗೂ 9.3 ಕಿಲೋಮೀಟರ್ ಡಿಸ್ಟೆನ್ಸ್ ಇರುತ್ತೆ ಅಷ್ಟೇ. ನಾವು ಬಂದಾಗ ಮೋಡ ಮುಸುಕಿದ ವಾತಾವರಣ, ಸ್ವಲ್ಪ ಮಳೆನೂ ಬರ್ತಾ ಇತ್ತು. ವೆದರ್ ಅಂತೂ ಸಖತ್ತಾಗಿತ್ತು. ಹಾಗೆ ಇಲ್ಲಿ ಈ ಗೆ ಎಂಟ್ರಿ ಟಿಕೆಟ್ ಒಬ್ಬರಿಗೆ 20 ರುಪೀಸ್ ಅನ್ನ ಚಾರ್ಜ್ ಮಾಡ್ತಾರೆ. ನಾವೆಲ್ಲ ಫ್ರೆಂಡ್ಸ್ ಟ್ರೆಕ್ ಮಾಡೋದಕ್ಕೆ ಶುರು ಮಾಡಿದ್ವಿ. ಸುಮಾರು 1.5 ಕಿಲೋಮೀಟರ್ ಟ್ರೆಕಿಂಗ್ ಇರುತ್ತೆ. ಎಂಟ್ರಿಯಲ್ಲಿ ಹಾಕಿದ ಈ ಒಂದು ಲೈನ್ಸ್ ನೋಡಿ ನನಗೆ ತುಂಬಾ ಇಷ್ಟ ಆಯ್ತು. ದೂರದಿಂದಲೇ ನೋಡು ಅದರ ಪಾಡಿಗೆ ಅದನ್ನು ಬಿಡು, ತರಿದು ಹೂಗಳ ಭ್ರೂಣ ಹತ್ಯೆಗೈಯದಿರೋ, ಫಲಿತವಾಗಲಿ ಆ ಮೂಕ ಬದುಕು. ಇದರ ಅರ್ಥ ಅರಣ್ಯ ನಾಶ ಮಾಡಬೇಡಿ ಅಂತ. ನೀವು ಕೂಡ ಇಂಥ ಜಾಗಗಳಿಗೆ ಬಂದಾಗ ಪ್ಲಾಸ್ಟಿಕ್ ಬಾಟಲ್ ಗಳನ್ನ ಎಸ್ತು ಪರಿಸರ ಹಾಳು ಮಾಡಕ್ ಹೋಗ್ಬೇಡಿ. 1.5 ಕಿಲೋಮೀಟರ್ ಟ್ರೆಕ್ ನ ಮುಗಿಸ್ಕೊಂಡು ವಿಭೂತಿ ಫಾಲ್ಸ್ ಗೆ ತಲುಪೇ ಬಿಟ್ವಿ. ಫಾಲ್ಸ್ ಅಂತೂ ನೆಕ್ಸ್ಟ್ ಲೆವೆಲ್ ಇತ್ತು. ಈ ಒಂದು ಸ್ವಚ್ಛವಾದ ನೀರನ್ನ ನೋಡ್ತಾ ಇದ್ರೆ ನೀರಿಗೆ ಇಳಿಬೇಕು ಅನ್ನಿಸ್ತಾ ಇತ್ತು. ಆದ್ರೆ ಸಮಯದ ಅಭಾವದಿಂದ ಫಾಲ್ಸ್ ನೋಡ್ಕೊಂಡು ಯಾಣ ಕಡೆ ಹೊರಟ್ವು. ವಾಟರ್ ಫಾಲ್ಸ್ ಇಷ್ಟಪಡೋ ನಿಮ್ ಫ್ರೆಂಡ್ಸ್ ಗೆ ಈ ರೀಲ್ ನ ಶೇರ್ ಮಾಡಿ. ಈ ಒಂದು ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ನಮ್ಮ ಒಂದು ಪೇಜ್ ಅನ್ನ ಫಾಲೋ ಮಾಡಿ. ಧನ್ಯವಾದ.